ಬಾಂಗ್ಲಾ ಪಾಕಿಸ್ತಾನ ಮರುಮದುವೆ, ಭಾರತಕ್ಕೆ ಮಾಜಿಗಳಿಂದ ಆಘಾತ, ಅಕ್ಕಪಕ್ಕದಲ್ಲಿ ಅಪಾಯಕಾರಿ ಸಂಬಂಧ, ಶತ್ರುಗಳ ಆಟಕ್ಕೆ ಈಗೇನ್ ಮಾಡುತ್ತೆ ಭಾರತ. ನಮಸ್ಕಾರ ಸ್ನೇಹಿತರೆ, ಬ್ಲಡ್ ಈಸ್ ಥಿಕ್ಕರ್ ದನ್ ವಾಟರ್. ಸುಮಾರು 12ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಈ ಮಾತು ಜನಪ್ರಿಯವಾಗಿತ್ತು, ಸಾಕಷ್ಟು ಪ್ರಚಲಿತದಲ್ಲಿತ್ತು. ಯಾಕಂದ್ರೆ ಇದರ ಅರ್ಥ ಏನು ಅಂದ್ರೆ, ರಕ್ತ ಸಂಬಂಧ ಎಲ್ಲಕ್ಕಿಂತ ಮೇಲು ಅಂತ. ನೀವೊಬ್ಬ ವ್ಯಕ್ತಿನ ನಮ್ಮವರು ಅಂತ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ, ಅವರಿಗೆ ಊಟ ಬಟ್ಟೆ ಎಲ್ಲವನ್ನ ಕೊಡಿ, ಅವ್ರನ್ನ ರಕ್ಷಣೆ ಮಾಡಿ. ಆದರೆ ರಕ್ತ ಸಂಬಂಧ ಅಂದ ಕೂಡಲೇ ಆ ವ್ಯಕ್ತಿಗೆ ಅದು ಯಾವುದೂ ಮುಖ್ಯವಾಗೋದಿಲ್ವಂತೆ, ಆತನಿಗೆ ಅವರ ಕುಟುಂಬ ಮಾತ್ರ ನೆನಪಾಗುತ್ತಂತೆ. ಈ ವಿಷಯ ಈಗ ಹೇಳೋಕೆ ಕಾರಣ ನಮ್ಮ ಪಕ್ಕದಲ್ಲಿರೋ ಬಾಂಗ್ಲಾ. ಯಾವ ಬಾಂಗ್ಲಾಗಾಗಿ ಭಾರತ ತನ್ನ ಸೈನಿಕರ ಪ್ರಾಣ ಕೊಟ್ಟಿತ್ತು, ಯಾವ ಬಾಂಗ್ಲಾಗಾಗಿ ನಾವು ಅಮೆರಿಕದ ವಿರೋಧವನ್ನು ಕಟ್ಕೊಂಡಿದ್ವೋ, ಯುದ್ಧ ಮಾಡಿದ್ವೋ, ಯಾವ ಬಾಂಗ್ಲಾ ಅನ್ನೋ ದೇಶ ಪ್ರಪಂಚದ ಭೂಪಟದಲ್ಲಿ ಕಾಣೋಕೆ ನಾವು ಹೆಲ್ಪ್ ಮಾಡಿ ಬಾಂಗ್ಲಾ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಇಂದಿರಾ ಗಾಂಧಿ ನಿಂತ್ಕೊಂಡು ಡಿಕ್ಲೇರ್ ಮಾಡಿದ್ರು, ಅದೇ ಬಾಂಗ್ಲಾ ಭಾರತದ ಬೆನ್ನಿಗೆ ಚೂರಿ ಹಾಕೋಕೆ ಶುರು ಮಾಡಿದೆ. ತನ್ನ ಜನ್ಮವನ್ನೇ ವಿರೋಧಿಸಿ ತನ್ನ ಮೇಲೆ ಭಯಾನಕ ಅತ್ಯಾಚಾರ ಮಾಡಿದ್ದ ದಾಯಾದಿ ಅದೇ ಪಾಕಿಸ್ತಾನದೊಂದಿಗೆ ಬಾಂಗ್ಲಾ ಕೈ ಹಿಡಿದು ನರ್ತಿಸೋಕೆ ಶುರು ಮಾಡಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕಳೆದ 50 ವರ್ಷದಲ್ಲಿ ಇಬ್ಬರ ನಡುವೆ ಕಂಡು ಕೇಳರಿಯದ ರೀತಿ ಸಂಬಂಧಗಳು ವೃದ್ಧಿಯಾಗ್ತಿದೆ. ಈಗ ಶೇಖ್ ಹಸೀನಾರನ್ನ ಓಡಿಸಿದ ಬಳಿಕ ವ್ಯಾಪಾರದಿಂದ ಸೇನೆ ತನಕ ಅಪಾಯಕಾರಿ ಅನೈತಿಕ ಸಂಬಂಧ ಏರ್ಪಡ್ತಾ ಇದೆ. ಹಾಗಿದ್ರೆ ಏನ್ ನಡೀತಾ ಇದೆ ಇಬ್ಬರ ನಡುವೆ? ಇದರಿಂದ ಭಾರತಕ್ಕೆ ಎದುರಾಗ್ತಿರುವಂತ ಅಪಾಯ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಈ ಹಡಗನ ನೋಡಿ, ಇದರ ಹೆಸರು MV ಜುಆಂಗ್ ಜಿಯಾ ಫಾ ಜುಆಂಗ್. ಪಾಕಿಸ್ತಾನಕ್ಕೆ ಸೇರಿರೋ ಕಾರ್ಗೋ ಶಿಪ್. ಕೆಲ ದಿನಗಳ ಹಿಂದೆ ಪಾಕಿಸ್ತಾನದ ಕರಾಚಿಯಿಂದ ಹೊರಟು ಅರಬ್ಬಿ ಸಮುದ್ರದ ಮೇಲೆ ಹಾಯ್ದು ಹಿಂದೂ ಮಹಾಸಾಗರವನ್ನು ದಾಟಿ ಭಾರತವನ್ನು ಸುತ್ತ ಹಾಕೊಂಡು ಇಲ್ಲಿಗೆ ಅಂದರೆ ಬಂಗಾಳ ಕೊಲ್ಲಿ ಮೂಲಕ ಬಾಂಗ್ಲಾದ ಚಿತ್ತಗಾಂಗ್ ಪೋರ್ಟ್ಗೆ ಬಂದಿದೆ. ಕಳೆದ 53 ವರ್ಷಗಳಲ್ಲಿ ಅಂದರೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆದಾಗಿನಿಂದ, ಲಿಬರೇಷನ್ಗೆ ಯುದ್ಧ ಆದಾಗಿನಿಂದ ಪಾಕಿಸ್ತಾನಕ್ಕೆ ಸೇರಿದ ನೌಕೆಯೊಂದು ಬಾಂಗ್ಲಾಗೆ ಈ ರೀತಿ ಬಂದಿರೋದು ಇದೇ ಮೊದಲು. ಅಲ್ಲಿಂದ ಒಂದೇ ಒಂದು ಸಲವೂ 2 ದೇಶಗಳ ನಡುವೆ ಸಮುದ್ರ ವ್ಯಾಪಾರ ಆಗಿರಲಿಲ್ಲ. ಅದಕ್ಕೆ ಭಾರತ ಅತಿ ದೊಡ್ಡ ಅಡಚಣೆಯಾಗಿ ನಿಂತಿತ್ತು. ಅದರ ಬಗ್ಗೆ ಮುಂದೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಹಾಗೆ ಈ ಸುದ್ದಿ ನೋಡಿ, ಈಗ ಬಾಂಗ್ಲಾ ಪಾಕಿಸ್ತಾನದಿಂದ ಆಯುಧ ತರಿಸಿಕೊಳ್ತಾ ಇರೋ ಸುದ್ದಿ. ಮುಂಚೆ ಕೂಡ ತರಿಸ್ಕೊಳ್ತಾ ಇದ್ರು, ಈಗ ಡಬಲ್ ಆಗಿದೆ. ಆರ್ಟಿಲರಿ ಶೆಲ್ಗಳಿಂದ ಹೈ ಇಂಟೆನ್ಸಿಟಿ ಸ್ಫೋಟಕಗಳ ತನಕ ಬಾಂಗ್ಲಾ ಸಾಕಷ್ಟು ಆಯುಧಗಳನ್ನು ಪಾಕಿಸ್ತಾನದಿಂದ ತರಿಸ್ಕೊಂಡಿದೆ. ಕೆಲ ಆಯುಧಗಳು 30ರಿಂದ 35 ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನೂ ಹೆಚ್ಚಿನ ಆಯುಧ ತರಿಸ್ಕೊಳ್ಳೋಕೆ 2 ಕಡೆ ಮಾತುಕತೆ ಕೂಡ ನಡೀತಾ ಇದೆ. ಏನು ಇಲ್ಲಿ ನೋಡಿ, ಪಾಕಿಸ್ತಾನದಿಂದ ಬರ್ತಿರೋ ವಸ್ತುಗಳನ್ನು ಹಾಗೆ ಒಳಗೆ ಬಿಟ್ಕೊಳ್ಳಿ ಅಂತ ಈಗ ಬಾಂಗ್ಲಾ ಆದೇಶ ಕೊಟ್ಟಿದೆ. ಪಾಕಿಸ್ತಾನದ ಆಮದುಗಳ ಮೇಲಿನ ಸ್ಕ್ರೂಟಿನಿಯನ್ನು ಅಂದರೆ ತಪಾಸಣೆಯನ್ನು, ಕಡ್ಡಾಯ ತಪಾಸಣೆಯನ್ನು ರದ್ದು ಮಾಡಿದೆ. ಈ ಮೂಲಕ ಕಳೆದ 70 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದ ಸಂಪ್ರದಾಯಕ್ಕೆ ಎಳ್ಳು ನೀರು ಬಿಡಲಾಗಿದೆ. ಬಾಂಗ್ಲಾದಲ್ಲಿ ಬಂದಿರೋ ಹೊಸ ಭಾರತ ವಿರೋಧಿ ಕೂಟದ ಕಡೆಯಿಂದ ಎಲ್ಲ ಬೆಳವಣಿಗೆ ಆಗ್ತಿರೋದು ಜಸ್ಟ್ 100 ದಿನದಲ್ಲಿ. ಅಂದರೆ ಹಸೀನಾ ಸರ್ಕಾರವನ್ನು ಬೀಳಿಸಿ ಅಲ್ಲಿ ಮಹಮ್ಮದ್ ಯೂನುಸ್ ಅನ್ನೋ ಪಾಕ್ ಪ್ರೇಮಿ ಅಮೆರಿಕದ ಕೈಗೊಂಬೆ ಅಧಿಕಾರ ತಗೊಂಡ ನಂತರ ಇವರು ತಗೊಳ್ತಿರೋ ಒಂದೊಂದು ನಿರ್ಧಾರಗಳು ಕೂಡ ಭಾರತದ ಹೊಟ್ಟೆಗೆ ಬೆಂಕಿ ಹಾಕೋ ಥರ ಇದೆ. ಯಾಕೆ ಗೊತ್ತಾಗಬೇಕು ಅಂದರೆ ನಾವು ಇಷ್ಟು ದಿನ ಈ ಮೂವರ ನಡುವೆ ಏನು ನಡೀತಾ ಇತ್ತು ಅಂತ ಅರ್ಥ ಮಾಡ್ಕೋಬೇಕು. ಆದರೆ ಅದಕ್ಕೂ ಮುಂಚೆ ಸ್ನೇಹಿತರೆ, ಇದು ಭಾರತ, ಇದು ಪಾಕಿಸ್ತಾನ, ಇದು ಬಾಂಗ್ಲಾ. 47ರ ತನಕ ಒಂದೇ ದೇಶವಾಗಿದ್ದ ಈ ಭೂಮಿ ಬಳಿಕ 2 ತುಂಡಾಗಿ ಪಾಕಿಸ್ತಾನ ರಚನೆಯಾಯಿತು. ನಮ್ಮ ಎರಡೂ ಬದಿಯಲ್ಲಿ ಒಂದೊಂದು ತುಂಡು ಪಾಕಿಸ್ತಾನ ಇತ್ತು. ಆದರೆ 1971ರಲ್ಲಿ ಈ ಪಾಕಿಗಳ ಟಾರ್ಚರ್ ನಮಗೆ ಬೇಡ, ನಮ್ಮದು ಬೆಂಗಾಲಿ ಸ್ಪೀಕಿಂಗ್ ಮುಸ್ಲಿಮ್ಸ್, ನಮಗೂ ಆ ಪಂಜಾಬಿ ಸ್ಪೀಕಿಂಗ್, ಉರ್ದು ಸ್ಪೀಕಿಂಗ್ ಮುಸ್ಲಿಮ್ಸ್ಗೂ ಆಗಿನೇ ಬರ್ತಾ ಇಲ್ಲ, ನಾವು ಪ್ರತ್ಯೇಕ ಬಂಗಾಳಿ ಮುಸ್ಲಿಮರ ಪ್ರತ್ಯೇಕ ಬಾಂಗ್ಲಾದೇಶ ಮಾಡ್ಕೊಳ್ತೀವಿ ಅಂತ ಹೇಳಿ ಅವರು ಫೈಟ್ ಮಾಡಿದ್ರು. ಭಾರತದ ಸಹಾಯ ತಗೊಂಡು ಭಾರತ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿ ಅವರಿಗೆ ಸ್ವಾತಂತ್ರ್ಯ ಕೊಡಿಸ್ತು ಬಾಂಗ್ಲಾದೇಶಕ್ಕೆ. ಅಲ್ಲಿಂದ ಇಡೀ ಬಂಗಾಳ ಕೊಲ್ಲಿಗೆ ನೆಮ್ಮದಿ ಬಂತು. ಅಷ್ಟೇ ಅಲ್ಲ, ಈ ಭಾಗದ ಕಂಟ್ರೋಲ್ ಭಾರತಕ್ಕೂ ಸಿಕ್ತು. ಅದಾದ ನಂತರ ಬಾಂಗ್ಲಾ ಮತ್ತು ಬಂಗಾಳ ಕೊಲ್ಲಿ ಎರಡೂ ಕೂಡ ನಮಗೆ ಯಾವತ್ತೂ ಚಾಲೆಂಜ್ ಆಗಿರಲಿಲ್ಲ ದೊಡ್ಡ ಪ್ರಮಾಣದಲ್ಲಿ. ಬಾಂಗ್ಲಾದೇಶದಲ್ಲೂ ಕೂಡ ಅಫ್ಕೋರ್ಸ್ ಅಲ್ಲಿ ಖಲೀದಾ ಜಿಯಾ ಮತ್ತು ಅವರ ಈ BNP ಪಾರ್ಟಿ, ಕೆಲವೊಂದಷ್ಟು ಭಾರತ ವಿರೋಧಿ ಡಿಕ್ಟೇಟರ್ಗಳು ಅಧಿಕಾರಕ್ಕೆ ಬಂದಾಗ ಅದಕ್ಕಿಂತ ಹಿಂದೆ ಅವಾಗೆಲ್ಲ ಸ್ವಲ್ಪ ಭಾರತಕ್ಕೆ ಸಮಸ್ಯೆ ಆಗಿತ್ತು, ಇಲ್ಲ ಅಂತಿಲ್ಲ. ಆದರೆ ಲಾರ್ಜ್ಲಿ ಅದರಲ್ಲೂ ಕೂಡ ಶೇಖ್ ಹಸೀನಾ ಅಧಿಕಾರಕ್ಕೆ ಬಂದಾಗ ಅವರ ಆಡಳಿತದ ಒಂದು 20 ವರ್ಷಗಳ ಅವಧಿ ಇದೆಯಲ್ಲ, ಭಾರತಕ್ಕೆ ತುಂಬ ಫ್ರೆಂಡ್ಲಿ ಇತ್ತು ಬಾಂಗ್ಲಾದೇಶ. ಇದೆಲ್ಲ ನಾವು ನಿಮಗೆ ಈ ಹಿಂದೆ ಹೇಳಿದ್ದೀವಿ. ಶೇಖ್ ಹಸೀನಾ ಹೇಗೆ ಭಾರತದ ಫ್ರೆಂಡ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಭಾರತದ ತೆಕ್ಕೆಯಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಗಿತ್ತು ಇದರಿಂದ. ಇನ್ಫ್ಯಾಕ್ಟ್ ಇದೇ ಲೆಕ್ಕಾಚಾರ ಇಟ್ಕೊಂಡೇ ಭಾರತ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿದ್ದು.
ಇಂದಿರಾ ಗಾಂಧಿ ಯುದ್ಧ ಗೆದ್ದ ಟೈಮ್ನಲ್ಲಿ ಜಿನ್ನಾರ 2 ನೇಷನ್ ಥಿಯರಿಯನ್ನು ನಾವು ಬಂಗಾಳ ಕೊಲ್ಲಿಯಲ್ಲಿ ಮುಳುಗಿಸಿದ್ದೀವಿ ಅಂತ ಹೇಳಿದ್ರು. ಅಂದ್ರೆ ಧರ್ಮದ ಆಧಾರದ ಮೇಲೆ 2 ರಾಷ್ಟ್ರ ಬೇಕು, ಭಾರತವನ್ನು ಹೊಡಿಬೇಕು ಅಂತ ಅವತ್ತು ಕುಣಿದು ತಗೊಂಡ್ರಲ್ಲಪ್ಪ ಸ್ವಾತಂತ್ರ್ಯ. ಇವತ್ತು ಒಂದೇ ಧರ್ಮದಲ್ಲಿದ್ರು ಕೂಡ ನಿಮ್ಗೆ ಯಾಕೆ ಒಟ್ಟಿಗುಳಿಯಕ್ಕಾಗಲಿಲ್ಲ? ನೋಡಿ ಹಿಂಗೆ ದೌರ್ಜನ್ಯ ಮಾಡಿದ್ರು ಅವರು. ಈಗ 3 ರಾಷ್ಟ್ರ ಆಗಬೇಕಾಗಿ ಬಂತು ಅನ್ನೋ ಅರ್ಥದಲ್ಲಿ ಇಂದಿರಾ ಗಾಂಧಿ ಬಂಗಾಳ ಕೊಲ್ಲಿಯಲ್ಲಿ ಮುಳುಗಿಸಿದ್ವಿ ಜಿನ್ನಾ ಥಿಯರಿಯನ್ನ ಅಂತ ಹೇಳಿದ್ರು. ಅದೆಲ್ಲ ಆಗಿ ಇವತ್ತಿಗೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನಾವು ಇಲ್ಲಿಗೆ ಬಂದಾಗ ಮತ್ತೆ ಪಾಕಿಸ್ತಾನ ಬಾಂಗ್ಲಾದ ಸುತ್ತ ತುತ್ತೂರಿ ಉತ್ತ ಬಾಂಗ್ಲಾವನ್ನು ಓಲೈಸೋಕೆ ನರ್ತನ ಮಾಡೋಕೆ ಶುರು ಮಾಡಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಬಿದ್ದಾಗ ಅದ್ಯಾರೋ ಬಂಗಾಳ ಕೊಲ್ಲಿಯಲ್ಲಿ 2 ನೇಷನ್ ಥಿಯರಿನ ಮುಳುಗಿಸಿದ್ದೀವಿ ಅಂತ ಹೇಳಿದ್ರು ಅವತ್ತು. ಪಾಪ ಅವರೆಲ್ಲ ಈಗ ಎಲ್ಲಿದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಮೂಲಕ ಇನ್ಮೇಲೆ ಬಾಂಗ್ಲಾ ಕೂಡ ಪಾಕಿಸ್ತಾನ ಥರನೇ ಆಗುತ್ತೆ, ಆ ಥರ ಮಾಡ್ತೀವಿ ಅನ್ನೋ ಬೆದರಿಕೆಯನ್ನು ಆತ ಒಡ್ಡಿದ್ದ. ಈಗ ಅದು ಬರೀ ಬೆದರಿಕೆಯಾಗಿ ಮಾತ್ರ ಉಳ್ಕೊಂಡಿಲ್ಲ. ಪಾಕಿಸ್ತಾನದೊಂದಿಗೆ ಈ ಹೊಸ ಬಾಂಗ್ಲಾದ ಆಡಳಿತ ಸಂಬಂಧ ವೃದ್ಧಿ ಮಾಡಿಕೊಳ್ತಿದೆ. ಈಗ ಆಲ್ರೆಡಿ ಪಾಕಿಸ್ತಾನದ ನಾಯಕರ ಜೊತೆಗೆ ಬಾಂಗ್ಲಾ ನಾಯಕರು ಮೀಟ್ ಆಗಿದ್ದಾರೆ. ಜಮಾತೆ ಇಸ್ಲಾಮಿ ಅಂದ್ರೆ ಯೂನುಸ್ ಸರ್ಕಾರದಲ್ಲಿ ಪಾಲು ಹೊಂದಿರೋರು ಪಾಕ್ ಜೊತೆಗೆ ಸಂಬಂಧ ವೃದ್ಧಿ ಮಾಡಿಕೊಳ್ಳುವಂತೆ ಪ್ರೆಷರ್ ಹಾಕ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಪಾಕಿಸ್ತಾನದೊಂದಿಗೆ 1971 ಸಮಸ್ಯೆಯನ್ನ ಸರಿ ಮಾಡ್ಕೋತೀವಿ ಅಂತ ಬಾಂಗ್ಲಾದ ಮಿನಿಸ್ಟರ್ ನದೀಮ್ ಇಸ್ಲಾಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈತ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಬೆಳೆಸುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ದ ಮನುಷ್ಯ. ಒಟ್ಟಾರೆ ಅಲ್ಲಿ ಎಲ್ಲವೂ ಪಾಕಿಸ್ತಾನಕ್ಕೆ ಬೇಕಾದ ರೀತಿಯಲ್ಲಿ ಅಥವಾ ಭಾರತಕ್ಕೆ ಬೇಡವಾದ ರೀತಿಯಲ್ಲಿ ನಡೀತಾ ಇದೆ. ಒಂದು ಕಡೆ ಅಲ್ಲಿನ ಮೈನಾರಿಟಿ ಹಿಂದೂಗಳ ಮೇಲಿನ ದಬ್ಬಾಳಿಕೆ ಜಾಸ್ತಿ ಆಗ್ತಿದೆ. ಇನ್ನೊಂದು ಕಡೆ ಅಲ್ಲಿದ್ದ ಉಗ್ರರು ಹಸೀನಾ ಸರ್ಕಾರ ಇದ್ದಾಗ ಬಾಯಿ ಮುಚ್ಕೊಂಡು ಕೂತಿದ್ರು ಅಥವಾ ಹಸೀನಾ ಹಿಡಿದು ಅವ್ರನ್ನ ಅಲ್ಲಿ ನೇಣುಗಂಬಕ್ಕೆ ಇರಿಸ್ತಾ ಇದ್ರು. ಮುಲಾಜೆ ತೋರಿಸ್ತಿರ್ಲಿಲ್ಲ ಹಸೀನಾ. ಅವರು ಈಗ ಬಾಂಗ್ಲಾವನ್ನು ಅಧಿಕೃತವಾಗಿ ಇಸ್ಲಾಮಿಕ್ ಕಂಟ್ರಿ ಅನ್ನೋದನ್ನು ಮಾಡಕ್ಕೆ ಹೊರಟಿದ್ದಾರೆ. ರಿಪಬ್ಲಿಕ್ ತೆಗೆದುಬಿಟ್ಟು ಗಣರಾಜ್ಯ ಅಂದರೆ ಸೆಕ್ಯುಲರ್ ರಿಪಬ್ಲಿಕ್ ತೆಗೆದುಬಿಟ್ಟು ಇಸ್ಲಾಮಿಕ್ ರಾಷ್ಟ್ರ ಅಂಥೇಳಿ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡೋಣ ಅಂಥೇಳಿ ಪ್ರೆಷರ್ ಹಾಕೋಕೆ ಶುರು ಮಾಡಿದ್ದಾರೆ. ಈಗ ಈ ಎಲ್ಲ ವಿಚಾರಗಳ ನಡುವೆ ಈಗ ಪಾಕಿಸ್ತಾನದೊಂದಿಗೆ ಕಡಲ ಸಂಬಂಧವನ್ನು ಶುರು ಮಾಡೋ ಮೂಲಕ ಅದು ಎಷ್ಟು ಭಾರತಕ್ಕೆ ಸುತ್ತೊಡ್ಕೊಂಡು ಹೋಗಬೇಕು. ಭಾರತ ಪಕ್ಕದಲ್ಲೇ ಏನು ಕೇಳಿದ್ರು ಕೊಡುತ್ತೆ ಬೇಕಾದರೆ ಬಾಂಗ್ಲಾದೇಶಕ್ಕೆ. ಹಂಗಿರ್ಬೇಕಾದ್ರೆ ಅಷ್ಟು ದೂರದ ಟ್ರಾವೆಲ್ ಕಾಸ್ಟ್ ಬಂದರೂ ಪರವಾಗಿಲ್ಲ, ಶಿಪ್ಪಿಂಗ್ ಕಾಸ್ಟ್ ಬಂದರೂ ಪರವಾಗಿಲ್ಲ. ಆ ಕಡೆ ಅರಬ್ಬಿ ಸಮುದ್ರದಿಂದ ಪಾಕಿಸ್ತಾನದಿಂದ ಕೆಳಗೆ ಬಂದು ಭಾರತದ ಕೆಳಗಡೆ ದಕ್ಷಿಣ ತುದಿಗೆ ಬಂದು ಮತ್ತು ವಾಪಸ್ ಬಂಗಾಳ ಕೊಲ್ಲಿ ಹತ್ರ ಬಂದು ಬಾಂಗ್ಲಾಕ್ಕೆ ಹೋಗ್ಕೊಡ್ಬೇಕು. ಆದರೂ ಪರವಾಗಿಲ್ಲ, ವ್ಯಾಪಾರ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾವು ಇದಕ್ಕೆ ಎಷ್ಟೊಂದು ತಲೆ ಕೆಡಿಸ್ಕೋಬೇಕಾ? ಒಂದು ಪಾಕಿಸ್ತಾನದ ಹಡಗು ಬಂದ ತಕ್ಷಣ, ಒಂದು ಚಿಲ್ಲರೆ ಸಾಮಾನು ಮಾರಿದ ತಕ್ಷಣ ತಲೆ ಕೆಡಿಸ್ಕೋಬೇಕಾ ಅನ್ನೋ ಪ್ರಶ್ನೆ ಬರ್ಬೋದು. ಉತ್ತರ ಎಸ್. ಯಾಕಂದ್ರೆ ಆಲ್ರೆಡಿ ಬಂಗಾಳ ಕೊಲ್ಲಿಯಲ್ಲಿ ಚೀನಾ ಒಂದಷ್ಟು ಹೆಜ್ಜೆ ಇಟ್ಟಿದೆ. ಬಾಂಗ್ಲಾದ 2ನೇ ಅತಿ ದೊಡ್ಡ ಬಂದರಾಗಿರೋ ಮೊಂಗ್ಲಾ ಪೋರ್ಟ್ ಅದನ್ನ ಚೀನಾ ಅಭಿವೃದ್ಧಿ ಮಾಡ್ತಾ ಇದೆ. ಮಯನ್ಮಾರ್ನಲ್ಲಿ ಕ್ಯಾಕ್ಪ್ಯೂ ಪೋರ್ಟ್ ಕೂಡ ಚೀನಾ ಕೈಲಿದೆ. ಸೊ ಭಾರತದ ಪೂರ್ವ ಭಾಗದಲ್ಲಿ ಮತ್ತೊಬ್ಬ ಶತ್ರು ನಿಧಾನಕ್ಕೆ ನೆಲೆಗಟ್ಟಿಗೊಳಿಸ್ತಾ ಇದ್ದಾನೆ. ಅಲ್ಲಿಗೀಗ ಪಾಕಿಸ್ತಾನ ಕೂಡ ಎಂಟ್ರಿ ಆದ್ರೆ ಬಾಂಗ್ಲಾವು ಭಾರತದ ವಿರುದ್ಧ ಹೋಗ್ಬಿಟ್ರೆ ಭಾರತದ ನೆಮ್ಮದಿಗೆ ಸರ್ವ ದಿಕ್ಕುಗಳಿಂದಲೂ ಪ್ರಾಬ್ಲಮ್ ಗ್ಯಾರಂಟಿ. ಅದರಲ್ಲೂ ಈ ಪಾಕಿಗಳಿಗೆ 50 ವರ್ಷಗಳಿಂದ ಬಂಗಾಳ ಕೊಲ್ಲಿಯಲ್ಲಿ ಒಂದು ಸಣ್ಣ ಬೂತಾಯಿ ಮೀನು ಕೂಡ ಸಿಕ್ಕಿರಲಿಲ್ಲ. ಬಾಂಗ್ಲಾ ಮತ್ತು ಭಾರತದ ಫ್ರೆಂಡ್ಶಿಪ್ ಚೆನ್ನಾಗಿದ್ದ ಕಾರಣ ಅವರು ಕೂಡ ಪಾಕಿಸ್ತಾನಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಈಗೆಲ್ಲ ಉಲ್ಟಾ ಆಗ್ತಿದೆ. ಪಾಕಿಸ್ತಾನದ ಶಹಬಾಜರನ್ನ ಯೂನುಸ್ ಮೀಟ್ ಕೂಡ ಮಾಡಿದ್ರು. ಸಾಗರ ವ್ಯಾಪಾರವನ್ನೇ ಮೊದಲು ಮಾಡಬೇಕು, ಅದೇ ನಮ್ಮ ಸಂಬಂಧವನ್ನ ಇನ್ನಷ್ಟು ಹತ್ರ ಮಾಡುತ್ತೇರಿ ಅಂತ ಇಬ್ರು ಮಾತನಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಮಿಸ್ಟರ್ ಯೂನುಸ್ ಭಾರತದ ಸುತ್ತ ಪಾಕಿಸ್ತಾನಕ್ಕೆ ಅಡ್ಡಾಡೋಕೆ ಆಹ್ವಾನ ಕೊಟ್ಟಿದ್ದಾರೆ. ನಾಳೆ ಇದೇ ಬಾಂಧವ್ಯದ ಹೆಸರಲ್ಲಿ ಒಂದು ಮಿಲಿಟರಿ ಅಭ್ಯಾಸನೂ ಮಾಡೋಣ ಬನ್ನಿ, ಸಮುದ್ರದಲ್ಲಿ ಹಾರ್ಬಿಟ್ಟು ಇಬ್ರು ಅಂತ ಹೇಳಿ ಒಂದಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇದೆಲ್ಲ ಆದರೆ ಬಾಂಗ್ಲಾ ಕಂಪ್ಲೀಟ್ ಆಗಿ ಭಾರತದ ಶತ್ರು ರಾಷ್ಟ್ರ ಆಗೋ ಸಾಧ್ಯತೆ ಇರುತ್ತೆ. ಈಗಂತೂ ಪಾಕಿಸ್ತಾನದಿಂದ ಯಾವುದೇ ಹಡಗು ಬಂದ್ರೂ ಜಾಸ್ತಿ ತಪಾಸಣೆ ಮಾಡಂಗಿಲ್ಲ, ಹಂಗೆ ಬಿಟ್ಕೋಬೇಕು ಅಂತ ಹೇಳಿದಾರಲ್ಲ. ಗೊತ್ತಿಲ್ಲ ಅವರಿಗೆ ಪಾಕಿಸ್ತಾನ ಎಂತ ನಶಾ ಪದಾರ್ಥಗಳ ದೊಡ್ಡ ಸ್ಮಗ್ಲರ್ ಅಂತ ಹೇಳಿ. ಈಗ ಬಾಂಗ್ಲಾಕ್ ತಂದು ತುಂಬ್ತಾರೆ, ಆ ಮೂಲಕ ಭಾರತಕ್ಕೂ ಗಡಿಯಲ್ಲಿ ಅದನ್ನು ದಾಟಿಸೋಕೆ ಪ್ರಯತ್ನ ಪಡ್ತಾರೆ. ಪಂಜಾಬ್ ಕಾಶ್ಮೀರದಲ್ಲಿ ಡ್ರೋನ್ ನಿಂದ ಕಳಿಸೋದ್ರ ಬದಲು ಬಾಂಗ್ಲಾ ಸೇತುವೆ ಅಡಿಯಲ್ಲಿ ಈಶಾನ್ಯ ರಾಜ್ಯಗಳ ಕಾಡುಗಳ ಬೇಲಿ ಹಾರಿ ಅವರು ಭಾರತಕ್ಕೆ ನಶಾ ಸಾಮಗ್ರಿ ಕಳಿಸೋಕೆ ಬಾಂಗ್ಲಾವನ್ನ ಒಂದು ಲಾಂಚ್ ಪ್ಯಾಡ್ ತರ ಯೂಸ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಈ ಹಿಂದೆ BNP ಬೇಗಂ ಖಲೀದಾ ಜಿಯಾ ಅವರ BNP ಪಾರ್ಟಿ ಅಧಿಕಾರದಲ್ಲಿದ್ದಾಗ ಬಾಂಗ್ಲಾ ವಿರೋಧಿ ಡಿಕ್ಟೇಟರ್ಗಳು ಅಧಿಕಾರಕ್ಕೆ ಬಂದಾಗ ಬಾಂಗ್ಲಾದಲ್ಲಿ ಪಾಕ್ ಪ್ರಾಯೋಜಿತ ಉಗ್ರರಿಗೆ ಜಾಗ ಕೊಟ್ಟಿದ್ರು. ಮತ್ತೆ ಅದು ವಾಪಸ್ ಶುರುವಾದ್ರೂ ಆಶ್ಚರ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ಆಯುಧಗಳು ಬಾಂಗ್ಲಾಗೆ ಬರ್ತಾ ಇವೆ. ಅವು ನಮ್ಮ ಈಶಾನ್ಯ ರಾಜ್ಯಗಳಲ್ಲಿರೋ ಕೆಲ ದೇಶದ್ರೋಹಿ ಬಂಡುಕೋರರ ಕೈಗೆ ಸಿಗೋ ರೀತಿ ಮಾಡಿದ್ರೆ ಇನ್ನಷ್ಟು ಬೆಂಕಿ ಬೀಳುತ್ತೆ ನಾರ್ತ್ ಈಸ್ಟ್ಗೆ ಭಾರತದಲ್ಲಿ. ಹಾಗೆ ಮಾಡಿರೋ ಇತಿಹಾಸ ಪಾಕಿಸ್ತಾನಕ್ಕಿದೆ. ತ್ರಿಪುರಾದಲ್ಲಿ ಆಲ್ ತ್ರಿಪುರಾ ಟೈಗರ್ ಫೋರ್ಸ್ ಅನ್ನೋ ಉಗ್ರ ಗುಂಪಿಗೆ ಖಲೀದಾ ಜಿಯಾ ಸರ್ಕಾರ ಇದ್ದಾಗ ಬಾಂಗ್ಲಾ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಹೆಲ್ಪ್ ಮಾಡ್ತಾ ಇದ್ರು. ಈ ದೃಷ್ಟಿಯಿಂದಲೂ ಪಾಕ್ ಮತ್ತು ಬಾಂಗ್ಲಾ ಸಂಬಂಧ ಭಾರತಕ್ಕೆ ಬಹಳ ದುಬಾರಿ ಆಗೋ ಸಾಧ್ಯತೆ ಇದೆ. ಇದನ್ನೆಲ್ಲ ಭಾರತ ಯಾವ ರೀತಿ ಸಂಭಾಳಿಸುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಒಟ್ಟಿನಲ್ಲಿ ಬಹಳ ಈ ಅಲರ್ಟ್ ಬೆಲ್ ಅಥವಾ ವಾರ್ನಿಂಗ್ ಬೆಲ್ ಜೋರಾಗಿ ಮೊಳಗೋಕೆ ಶುರುವಾಗಿರೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.